ಹಾಯ್ ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ್ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ವಿವೇಕಾನಂದ್ ಕರಿಯರ್ ಅಕಾಡೆಮಿಗೆ ಮೊದಲ ಬಾರಿಗೆ ವಿಸಿಟ್ ಮಾಡಿರಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಯಾಕಂತಂದ್ರೆ ನಿಮಗೆ ಈ ಯೂಟ್ಯೂಬ್ ಚಾನಲ್ ಯೂಸ್ ಆಗುತ್ತೆ ಅಂತ ಹೇಳ್ತಾ, ಇವತ್ತು ನೋಡಕತ್ತೀವ್ರಿ ಸ್ನೇಹಿತರ, ಪೊಲಿಟಿಕಲ್ ಸೈನ್ಸ್ ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೀರೀಸ್ಗಳನ್ನು ಆಲ್ರೆಡಿ ಫಂಡಮೆಂಟಲ್ ಡ್ಯೂಟಿ ಸೀರೀಸನ್ನು ಮುಗಿಸ್ಕೊಟ್ಟಿದ್ದೀವಿ. ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೆಮ್ಮೆಯಿಂದ ಹೇಳ್ತೀವಿ ಸ್ನೇಹಿತರೆ. ಅಲ್ಲಿ ನಾವು ನೇರ್ನಲ್ಲಿ ತೋರಿಸಿದ್ವಿ ಎಷ್ಟೆಷ್ಟು ಕ್ವಶನ್ಗಳು ಬಂದಿದ್ದಾವೆ, ಯಾವ ಎಕ್ಸಾಮ್ ವತಿಯಿಂದ ಅಂತ. ಚೆನ್ನಾಗಿ ನೋಡ್ಕೊಡ್ರಿ. ಓಲ್ಡ್ ಕ್ವಶನ್ ಪೇಪರ್ನ ಬಿಡಿಸೋಣ. ಮೊದಲು ಏನು ಮಾಡೋಣ, ಎಲ್ಲ ಕ್ಲಾಸಸ್ ಮುಗಿಸೋಣ. ಈ ಕ್ಲಾಸಸ್ನ ನೋಡ್ಕೊಡ್ರಿ. ಕ್ಲಾಸಸ್ ನೋಡ್ಕೊಂಡು ಆದ ತಕ್ಷಣ ಏನು ಮಾಡೋಣ, MCQ ಓಲ್ಡ್ ಕ್ವಶನ್ ಪೇಪರ್ನ ಸಹ ಬಿಡಿಸ್ತಾ ಹೋಗೋಣ. ಮೊದಲು ಪರ್ಫೆಕ್ಟಾಗಿ ಕ್ಲಾಸ್ನ ಕೇಳ್ಕೊಡ್ರಿ. ಸಾಧ್ಯವಾದರೆ ನೋಟ್ಸ್ ಮಾಡಿಕೊಡ್ರಿ. PDFನು ಸಹ ನಮ್ಮ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಟೆಲಿಗ್ರಾಮ್ನಲ್ಲಿ ಅಲ್ಲೂ ಹಾಕಿದ್ದೀವಿ, ಅಲ್ಲಿ ಸಹ ನೋಡ್ಕೊಂಡು ಬರ್ಕೊಡ್ರಿ. ಇದು ಮಾಹಿತಿ ಎಲ್ಲಿದೈತೆ ಅಂತ PS ಗಂಗಾಧರ್ ಸರ್ ಅಂತ ಪೊಲಿಟಿಕಲ್ ಸೈನ್ಸ್ ಬುಕ್ ಬರೀತಾರೆ. ಫಸ್ಟ್ ಬುಕ್ ಐತೆ ಸ್ನೇಹಿತರ. ಸಾಧ್ಯವಾದರೆ ಯಾರು ಓದ್ಬೇಕು ಅನ್ಕೊಂಡ್ರೆ ತೊಗೊಂಡು ಓದ್ಕೊಡ್ರಿ. ಅದ್ರಾಗ ಏನಿಲ್ಲ, ಚಂದಾಗಿ ಮೂಡಿ ಬಂದತ್ತ ಚಂದಾಗಿ ತೊಗೊಂಡು ಓದ್ಕೊಂಡಿದ್ದೆ ಅದ್ರಲ್ಲಿ ಯಶಸ್ಸು ಸಿಗ್ತದೆ ಸ್ನೇಹಿತರ. ಹಾಗಂತ ಇವತ್ತು ನೋಡ್ರಿ ಸ್ನೇಹಿತರೆ, DPS ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಕರೀತಾರೆ. ಇಲ್ಲ ಅಂತಂದ್ರೆ ನಮ್ಮ ಕನ್ನಡ ಮಾಧ್ಯಮ ರಾಜ್ಯ ನಿರ್ದೇಶಕ ತತ್ವಗಳು. ರಾಜ್ಯ ನಿರ್ದೇಶಕ ತತ್ವಗಳು ಒಂದು ಅಂದ್ರೆ ಇಲ್ಲ DPS ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂದ್ರೂ ಒಂದ. ಹೌದಲ್ರಿ? ನೋಡ್ತಾ ಹೋಗೋಣ ಸ್ನೇಹಿತರು, ಒಂದೊಂದು ಮಾಹಿತಿನ ನೋಡ್ತಾ ಹೋಗೋಣ. ಪೊಲಿಟಿಕಲ್ ಸೈನ್ಸ್ ಸೀರೀಸನ್ನು ಮುಗಿಸ್ಕೊಡಕತ್ತಿ. ಇವು ಎಲ್ಲೆಲ್ಲಿ ಎಕ್ಸಾಮ್ ಯೂಸ್ ಆಗ್ತವೆ ಅಂತಂದ್ರೆ ಸ್ನೇಹಿತರೆ, ಯಾವ ಬೇಕಾದ್ರೂ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬರ್ರಿ, ಯಾವ ಬೇಕಾದ ಸ್ಟೇಟ್ ಗೌರ್ಮೆಂಟ್ ಬರ್ರಿ, ಯಾವ ಬೇಕಾದ ಆಲ್ ಇಂಡಿಯಾ ಸರ್ವಿಸಸ್ ಅಂದರೆ UPSC ಸಹ ಇದರಲ್ಲಿ ಮುಗಿಸ್ಕೊಡಕತ್ತೀವಿ. ಚಂದಂಗೆ ಕೇಳ್ಕೊಳ್ರಿ. ಓಲ್ಡ್ ಕ್ವಶನ್ ಪೇಪರ್ ನೀವು ಬಿಡಿಸ್ತಾ ಹೋದಲ್ಲಿ ನಮ್ಮ ಕ್ಲಾಸ್ ಎಷ್ಟು ಯೂಸ್ ಆಯಿತು ಅಂತ ನಿಮ್ಗೆ ಗೊತ್ತಾಗ್ತಾ ಹೋಗ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಯಾವ SSC ಬರ್ತದೆ, RRB ಬರ್ತದೆ, RPFಗಳು ಬರ್ತವೆ, RRB NTPC ಬರ್ತದೆ, ಇನ್ನೂ ಹಲವಾರು ಅದಾವೆ. ಇದು ಸ್ಟೇಟ್ ಗೌರ್ಮೆಂಟ್ ಅನ್ಕ ಹೇಳಂಗೆ ಇಲ್ಲರಿ. ಸ್ಟೇಟ್ ಗೌರ್ಮೆಂಟ್ ಅನ್ಕ ರಗಡ್ ಜಾಬ್ಸ್ ಅದಾವೆ. PDO ಆಗಿರ್ಬೋದು, VA ಆಗಿರ್ಬೋದು, PC, PSI, SDA, FDA ಎಷ್ಟು ಜಾಬ್ ರೀ, ದುಡ್ಕೊಡ್ರಿ. ಯಾಕೆ ಇವತ್ತು ಮಾಡಕತ್ತೀವಿ, ಆಲ್ರೆಡಿ SSC ಎಕ್ಸಾಮ್ ಅದಾವ, GD ಹೌದಲ್ರಿ, ಜನವರಿ, ಫೆಬ್ರವರಿ, ಮಾರ್ಚ್ ನಡೀತಾವ. ಇಂಥ ಆಲ್ರೆಡಿ RRB ಅನ್ಕ ನಡೆಸಿಬಿಟ್ಟಿದ್ದಾರೆ ಅವ್ರ ಎಕ್ಸಾಮ್. ಇದು ಆದ ನಂತರ ಇನ್ನು ಕೆಲವೇ ದಿನಗಳು ಅಂದ್ರೆ ಒಳ ಮೀಸಲಾತಿ ಆದ ತಕ್ಷಣ ಯಾವ ಬರೋದವ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಹಲವಾರು ಕಾಲ್ಫಾರ್ಮ್ ಅದ. UPC ಅದೇನು KSRP ಒಳಗೆ ಕರಿತೀವಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಯಾವಾಗ ಬೇಕಾದ್ರೆ ಕರೀಲಿ, ನಾವು ಸ್ಟಡಿ ಮಾಡಿ ಇಟ್ಕೊಂಡಿದ್ದೆ ಅದಲ್ಲಿ ಯಾವಾಗ ಬೇಕಾದ್ರೆ ಕರೀಲಿ, ಎಕ್ಸಾಮ್ನ ತಯಾರು ಇರ್ತೀವಿ. ಹಾಗಂತ ಸಮಯ ವ್ಯರ್ಥ ಮಾಡದೆ ನೋಡೋಣ ಬನ್ನಿ. ರಾಜ್ಯ ನಿರ್ದೇಶಕ ತತ್ವಗಳು ಅಥವಾ DPSC ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಸ್ನೇಹಿತರೆ ನೋಡ್ಕೊಡ್ರಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಪಾಲಿಸಿ ನಮಗೆ ಎಲ್ಲಿ ನಮ್ಮ ಸಂವಿಧಾನದಾಗ ಎಲ್ಲಿ ನೋಡಕ್ಕೆ ಸಿಗ್ತಾವ ಬೇಕಲ್ರಿ. ನಮ್ಮ ಸಂವಿಧಾನದಾಗ ಎಲ್ಲಿ ನೋಡಕ್ಕೆ ಸಿಗ್ತಾವ? 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ನಮ್ಗೆ ನೋಡಕ್ಕೆ ಸಿಗ್ತಾವ. ಎಷ್ಟನೇ ಭಾಗದಲ್ರಿ? 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವು ನೋಡಬಹುದಾಗಿದೆ. ಎಷ್ಟ್ರಿ? 4ನೇ ಭಾಗದಲ್ಲಿ. 4ನೇ ಭಾಗ 1, 2, 3, 4 ಏನು ಬರ್ತಾವೆ ನೋಡ್ರಪ್ಪ. ಅದರಲ್ಲಿ 4ನೇ ಭಾಗದಲ್ಲಿ ಏನದವ? ರಾಜ್ಯ ನಿರ್ದೇಶಕ ತತ್ವಗಳು. ಇಟ್ ಮೀನ್ಸ್ DPSP ದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಭಾರತ ಸಂವಿಧಾನದ ನೀವು 4ನೇ ಭಾಗವನ್ನು ತೆಗೆದು ನೋಡಿದಾಗ ನಿಮ್ಗೆ ಏನು ಸಿಗ್ತದ? ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಸಿಗ್ತಾವ. ಭಾಗ 4 ಆಯ್ತು. ಹಂಗಂದ್ರೆ ಭಾಗ 4 ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿ ಒಳಗೆ ಅದಾವ? 36ರಿಂದ 51ರವರೆಗೆ ಏನದವ? ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಥವಾ ರಾಜ್ಯ ನಿರ್ದೇಶಕ ತತ್ವಗಳದ. ಅದಲ್ರಿ, ನಿನ್ನೆನ ಫಂಡಮೆಂಟಲ್ ಡ್ಯೂಟೀಸ್ ಮುಗಿಸುವಾಗ ಇದೇ ರೀತಿ ಎಷ್ಟನೇ ಭಾಗದಾಗ ಅದಾವ, ಎಷ್ಟನೇ ವಿಧಿ ಒಳಗದಾವ, ಎಷ್ಟು 2 ಅಮೆಂಡ್ಮೆಂಟ್ಗಳಾಗಿದ್ದಾವೆ. ಅಲ್ಲಿ ಒಂದು 86ನೇ ಅಮೆಂಡ್ಮೆಂಟ್ ಆಗಿದೆ, 42ನೇ ಅಮೆಂಡ್ಮೆಂಟ್ ಅಂದರೆ ತಿದ್ದುಪಡಿಗಳಾಗಿದ್ದಾವೆ. ಅವ್ರ ಬಗ್ಗೆನೂ ನಾನು ಮಾಹಿತಿ ನೀಡಿದ್ದೀನಿ. 2-3 ಕಮಿಟಿಗಳು, ಆ 3 ಕಮಿಟಿಗಳ ಬಗ್ಗೆ ಮಾಹಿತಿ ನೀಡಿದ್ದೀನಿ ರೀ. ನೀವೇನು ಮಾಡ್ಕೊಡ್ರಿ, ಎಷ್ಟನೇ ಭಾಗದಾಗ ಅದಾವ ನೆನ್ಪಿಟ್ಕೊಡ್ರಿ, ಎಷ್ಟನೇ ವಿಧಿ ಒಳಗದಾವ ನೆನ್ಪಿಟ್ಕೊಡ್ರಿ. 4ನೇ ಭಾಗ ಅಂತ ಬಂದರೆ 4, ವಿಧಿ ಅಂತ ಬಂದರೆ 36ರಿಂದ 51. ಈ ವಿಧಿಗಳು, ಈ ಭಾಗಗಳನ್ನು ನೀವೇನಾದ್ರೂ ನಮ್ಮ ಭಾರತದ ಸಂವಿಧಾನದಲ್ಲಿ ತೆಗೆದು ನೋಡ್ರೆ ನಿಮಗೇನು ಸಿಗ್ತಾವ? ರಾಜ್ಯ ನಿರ್ದೇಶಕ ತತ್ವಗಳನ್ನು ನೋಡಕ್ಕೆ ಸಿಗ್ತದ. ಹೌದಲ್ರಿ? ನೀವೇನು ಮಾಡಿರ್ತೀರಿ, ನಿಮ್ಮದೇ ಆದಂಥ ಒಂದು ಬುಕ್ ಅಥವಾ ಲೈಬ್ರರಿ ಐತಿ, ಅಲ್ಲಿ ಎಲ್ಲಿ ಬೇಕಾದಲ್ಲಿ ಯಾವ ಬುಕ್ಕದಲ್ಲಿ ಹೋಗೋದ್ರೆ ಬೇಗ ಸಿಗ್ತದೆ. ಅದೇ ನೀಟಾಗಿ ಇಲ್ಲಿ ಪೊಲಿಟಿಕಲ್ ಸೈನ್ಸು, ಇಲ್ಲಿ ಜಿಯೋಗ್ರಫಿ ಹಿಂಗೆ ಇಟ್ಟಿದ್ರೆ ಡೈರೆಕ್ಟ್ ಇದೆ. ಅದೇ ರೀತಿಯಾಗಿ ನಮ್ಮ ಭಾರತ ಸಂವಿಧಾನದೊಳಗೆ ಏನು ಮಾಡ್ಯಾರ, ಭಾಗಗಳನ್ನು ಮಾಡಿದ್ದಾರೆ. ಆ 4ನೇ ಭಾಗಕ್ಕೆ ನೀವು ಹೋಗಿ ಅದರಲ್ಲಿ 36ರಿಂದ
51ರ ವಿಧಿ ಒಳಗೆ ನೀವು ನೋಡಿದಾದಲ್ಲಿ ನಿಮ್ಗೆ ಏನು ಸಿಗ್ತವ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಿಗ್ತವ. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ನಾವು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಎರವಲು ಪಡೆದೀವಿ ನಾವು. ನಮ್ಮ ಭಾರತ ಸಂವಿಧಾನವನ್ನು ಹಲವಾರು ದೇಶದ, ಇಂಗ್ಲೆಂಡ್ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಐರಿಷ್ ಆಗಿರ್ಬೋದು, US ಅಂದ್ರೆ ರಷ್ಯಾ ಆಗಿರ್ಬೋದು, ಅಮೇರಿಕಾ, ಹೀಗೆ ಹಲವಾರು ದೇಶಗಳಿಂದ ಹಲವಾರು ಮಾಹಿತಿಗಳೇನು ಮಾಡಿ ಎರವಲು ಪಡ್ಕೊಂಡು ನಮ್ಮ ದೇಶಕ್ಕೆ ಅಪ್ಲೈ ಮಾಡ್ಕೊಂಡೀವಿ. ಹಲವಾರು ಪ್ರತಿಯೊಂದು ಮಾಹಿತಿಯನ್ನು ನಾವು ಬೇರೆ ಬೇರೆ ದೇಶಗಳಿಗೆ ಎರವಲು ಪಡ್ತೀವಿ. ಅದ್ರದ್ದು ಸಹ ಒಂದು ಕ್ಲಾಸ್ ಮಾಡೇ ಬಿಡೋಣ. ಯಾಕಂದ್ರೆ ಅದ್ರ ಮೇಲೂ ಸಹ ಏನಾಗ್ತದೆ ಕ್ವಶನ್ ಆಗಿದಾವ, ಮುಂದೂ ಆಗ್ತಾವ, ಹಿಂದೂ ಆಗ್ತಾವ. ನಾನು ನಿಮಗೊಂದು ಹೇಳ್ತೀನಿ, ನೀವು ಯಾವ ಸಬ್ಜೆಕ್ಟ್ನಲ್ಲಿ ಒಂದು 15 ಕ್ವಶನ್ ಬಂದರೆ ನೀವು 14 ಕ್ವಶನ್ ಮಾಡ್ತೀರಿ ಗೊತ್ತಿಲ್ಲ. ಆದರೆ ನಮ್ಮ ಪೊಲಿಟಿಕಲ್ ಸೈನ್ಸ್ನಲ್ಲಿ 15ಕ್ಕೂ 15 ಮಾಡ್ಬೋದು ಸ್ನೇಹಿತರೆ. ನೀವು ಓದಿದ್ದು ಬಿಟ್ಟು ಇಲ್ಲಿ ಬೇರೆ ಏನೂ ಬರಲ್ಲ. ಜಿಯೋಗ್ರಫಿ ಅಂದ್ರೆ 4 ಬುಕ್ ಓದಬೇಕು, ಹಿಸ್ಟ್ರಿ ಅಂದ್ರೆ 5 ಬುಕ್ ಓದಬೇಕು. ಆದರೆ ನಮ್ದು ಪೊಲಿಟಿಕಲ್ ಹಂಗಿಲ್ಲ, ಒಂದು ಬುಕ್ ಇರ್ತದೆ, ಚಂದಾಗಿ ಓದ್ಕೊಂಡು ನೋಟ್ಸ್ ಮಾಡ್ಕೊಂಡು ರಿವಿಷನ್ ಮಾಡಿ ಇಟ್ಟರೆ 15ಕ್ಕೆ 15 ಟಚ್ ಮಾಡ್ಬೋದು. ಓಕೆ, ನೋಡಿರಿ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂದರೆ ಐರಿಷ್ ಸಂವಿಧಾನದಿಂದ ನಾವೇನು ಮಾಡಿದ್ವಿ, DPSPಯನ್ನು ಎರವಲು ಪಡೆದುಕೊಂಡು. ರಾಜ್ಯ ನಿರ್ದೇಶಕ ತತ್ವಗಳು ನಮ್ಮ ಭಾರತ ಸಂವಿಧಾನದಲ್ಲಿ ನ್ಯಾಯರಕ್ಷಿತವಾದವುಗಳಾಗ್ಯವಣ ಇಲ್ಲ. ಹಂಗಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು ಯಾಕೆ ನಮಗೆ ಬೇಕು? ಯಾಕೆ ಬೇಕಂತಂದ್ರೆ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಸಂವಿಧಾನದಿಂದ ನೀಡಲ್ಪಟ್ಟ ನಿರ್ದೇಶನಗಳು, ಸಂವಿಧಾನದಿಂದ ನೀಡಲ್ಪಟ್ಟ ನಿರ್ದೇಶನಗಳಾಗಿದ್ದಾವೆ. ಬಟ್ ಇವೇನ ನ್ಯಾಯರಕ್ಷಿತವಾದವುಗಳಲ್ಲ. ಯಾವುದೇ ರೀತಿ ನ್ಯಾಯಾಲಯದಲ್ಲಿ ಅಂದ್ರೆ 32ನೇ ವಿಧಿ ಆಗಿರ್ಬೋದು, 226ನೇ ವಿಧಿ ಆಗಿರ್ಬೋದು, ಈ ರೀತಿಯಾಗಿ ನೀವು ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಮೂಲಭೂತ ಹಕ್ಕುಗಳನ್ನು ಹೆಂಗೆ ನಮಗೆ ನೀವೇನಾದರೂ ಕಳ್ಕೊಂಡಿದ್ಯಾದಲ್ಲಿ ಅಥವಾ ಬೇರೆಯವರಿಂದ ಕಸಿದುಕೊಳ್ಳಲು ಪ್ರಯತ್ನ ಆದಾಗ ನೀವು ಹೆಂಗೆ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅಥವಾ ಹೈಕೋರ್ಟ್ ಹೋಗ್ತೀರಿ, ಆ ರೀತಿಯಾಗಿ ನೀವು ರಾಜ್ಯ ನಿರ್ದೇಶಕ ತತ್ವಗಳೇ ಹೋಗಕ್ಕೆ ಬರುವುದಿಲ್ಲ. ಆದ್ದರಿಂದ ಕ್ಲಿಯರ್ ಹೇಳಕತ್ತೀವ್ರಿ, ಅವೇನ ಯಾವುದೇ ರೀತಿಯಾದ ನ್ಯಾಯರಕ್ಷಿತವಾಗಿಲ್ಲ. ದೇಶದ ಆಡಳಿತಕ್ಕೆ ಮೂಲಭೂತ ನಿಯಮಗಳಿವೆ. ಅಂದ್ರೆ ಒಂದು ದೇಶ ಯಾವ ರೀತಿಯಾಗಿ ಆಡಳಿತ ನಡೆಸಬೇಕು ಅಂತ ಯಾವ್ದು ಹೇಳ್ತದೆ ಅಂದ್ರೆ ನಮ್ಮ DPSP ಹೇಳ್ತದ. ಇಟ್ ಮೀನ್ಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂದ್ರಿಂದ ರಾಜನೀತಿ ನಿರ್ದೇಶಕ ತತ್ವಗಳು ಏನು ಹೇಳ್ತಿದ್ರಿ, ದೇಶದ ಆಡಳಿತಕ್ಕೆ ಮೂಲಭೂತ ನಿಯಮಗಳು, ಯಾವ ರೀತಿಯಾಗಿ ಆಡಳಿತ ಮಾಡಬೇಕಂತ ಯಾವ್ದು ಹೇಳ್ತಿದ್ವಿ, ನಮ್ಮ DPSP ಹೇಳ್ತದೆ. ಕಾನೂನುಗಳನ್ನು ರೂಪಿಸುವಾಗ ಅಂದರೆ ಯಾವುದೇ ಒಂದು ಕಾನೂನನ್ನು ಮಾಡುವಾಗ ಅಥವಾ ಯಾವುದೇ ಒಂದು ನೀತಿಗಳನ್ನು ಮಾಡುವಾಗ ಅಥವಾ ಯಾವುದೇ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವಾಗ ಅಲ್ಲಿ ಏನು ನೋಡಿ ಹೇಳ್ತದ, ಅದರ ಬಗ್ಗೆ ಯಾವ ರೀತಿಯಾಗಿ ಮಾಡಬೇಕಂತ ಯಾವ್ದು ಹೇಳ್ತದೆ ಅಂತಂದರೆ ನಿಮ್ಮಲ್ಲ ರಚನಾ DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಹೇಳ್ಕೊಡ್ತದೆ. ಯಾವುದೇ ರೀತಿ ಕಾನೂನು ಮಾಡುವಾಗ, ಯಾವುದೇ ರೀತಿ ನೀತಿಗಳನ್ನು ಜಾರಿಗೆ ತರುವಾಗ ಅಥವಾ ಯಾವುದೇ ರೀತಿ ಕಾರ್ಯಕ್ರಮಗಳ ಅನುಷ್ಠಾನ ಮಾಡುವಾಗ ನಮ್ಮ DPSP ಅಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಎಂದು ನಿಮಗೆ ಹೇಳ್ಬೋದು. ನೋಡ್ರಿ, ರಾಜ್ಯದ ಅಂದರೆ 37ನೇ ವಿಧಿ ಸ್ಪಷ್ಟಪಡಿಸ್ತದ. ಯಾವುದೇ ರೀತಿಯಾದ ಕಾರ್ಯಕ್ರಮಗಳನ್ನು ಜಾರಿಗೆ ತರುವಾಗ, ನೀತಿಗಳನ್ನು ಜಾರಿಗೆ ತರುವಾಗ ಅಥವಾ ಅನುಷ್ಠಾನಗೊಳಿಸುವಾಗ ಅನುಷ್ಠಾನಗೊಳಿಸಿ ಆ ತತ್ವವನ್ನು ಅಳವಡಿಸ್ಕೊಳ್ತೀವಿ ನೋಡ್ರಿ ನಾವು, ಅದು ಒಂದು ರಾಜ್ಯದ ಕರ್ತವ್ಯ, ಅದೊಂದು ರಾಜ್ಯದ ಆದ್ಯ ಕರ್ತವ್ಯ, ಅದು ಕರ್ತವ್ಯ ಆಗೈತೆ ಅಂತ ನೀವು ಹೇಳ್ತದೆ. 37ನೇ ಹೇಳ್ತದೆ. ಕ್ವಶನ್ ಆಗ್ತದೆ ಸ್ನೇಹಿತರೆ. 100% ನಮ್ಮ KPSC ಮತ್ತು KEದವ್ರು ಫೋಕಸ್ ಮಾಡೋದು ಇಂಥ ಮೇಲೆ ಸಿಗ್ತದೆ. ಎಲ್ಲ ಓದ್ಕೊಂಡು ಹೋಗಿರ್ತೀರಿ. DPSP 4ನೇ ಭಾಗದಲ್ಲಿ ಇದಾವೆ. 4ನೇ ಭಾಗದಲ್ಲಿದ್ದಾವೆ. 36ರಿಂದ 51 ಹಗಲ ರಾತ್ರಿ ಕೂತು ಕಣ್ಣಾಗಿ ಎಣ್ಣೆ ಬಿಟ್ಕೊಂಡು ಹೋಗಿರ್ತೀರಿ. ಬಟ್ ಅವ್ರು ಇದನ್ನು ಕೇಳಂಗಿಲ್ಲ. 36, 51, 4ನೇ ಭಾಗ ಎಲ್ಲರೂ. ಬಟ್ ಇಲ್ಲಿ ಬಂದು ಕೇಳ್ತಾರೆ 37ನೇ ವಿಧಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಫಂಡಮೆಂಟಲ್ ರೈಟ್ಸ್ ಕೊಡ್ತಾನೆ, ಫಂಡಮೆಂಟಲ್ ಡ್ಯೂಟೀಸ್ ಕೊಡ್ತಾನೆ, DPSP ಕೊಡ್ತಾನೆ, ಪ್ರಿಯಾಂಬಲ್ ಕೊಟ್ಟು ಬಿಡ್ತಾನೆ. ಅವಾಗ ನೀವೇನು ಮಾಡಬೇಕು, 37ನೇ ವಿಧಿ ನಮ್ಮ ಕ್ಲಾಸ್ ಯಾರು ನೋಡ್ಕೊಂಡಿದ್ದೀರಿ ಅವ್ರು ಡೈರೆಕ್ಟ್ಲಿ ಟಿಕ್ ಮಾಡ್ತೀರಿ ಫಾರ್ DPSPಗೆ ಸಂಬಂಧಪಟ್ಟಿದೆ ಅಂತೂ. 37ನೇ ವಿಧಿ ಏನು ಹೇಳ್ತದೆ? 37ನೇ ವಿಧಿ ಯಾವುದೇ ರೀತಿಯ ಸರ್ಕಾರ ಕಾನೂನುಗಳಾಗಿರ್ಬೋದು, ಕಾಯ್ದೆಗಳನ್ನಾಗಿರ್ಬೋದು, ಕಾನೂನುಗಳಾಗಿರ್ಬೋದು, ಕಾರ್ಯಕ್ರಮಗಳನ್ನು ಅಥವಾ ನೀತಿಗಳನ್ನು ರೂಪಿಸುವಾಗ DPSPಯನ್ನು ಗಮನದಲ್ಲಿಟ್ಟುಕೋಬೇಕು. ಅದೊಂದು ಆದ್ಯ ಕರ್ತವ್ಯ ಆಗಿದೆ ಅಂತ 37ನೇ ವಿಧಿ ಹೇಳ್ತದೆ. ಈ ಅಂಶವನ್ನು ಗಮನದಲ್ಲಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಸಂವಿಧಾನ ಶಿಲ್ಪಿಗಳಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ, ಈ ತತ್ವ ಸರ್ಕಾರ ಅಂದರೆ ಗೌರ್ಮೆಂಟ್ ಇರುತ್ತಲ್ಲ, ಸರ್ಕಾರ ಹೇಗೆ ಕಾರ್ಯಪ್ರವೃತ್ತವಾಗಬೇಕು ಎಂಬುದರ ಮಾರ್ಗಸೂಚಿಗಳಾಗಿವೆ ಎಂಬ ಅಭಿಪ್ರಾಯ ಪಡ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕರಡು ಸಮಿತಿ ಅಧ್ಯಕ್ಷರಾಗಿರ್ತಾರೆ. ನಮ್ಮ ಸಂವಿಧಾನ ರಚನೆ ಮಾಡಿಕೊಟ್ಟಿದ್ದಾರೆ. ಆ ಸಂವಿಧಾನದ ನಮ್ಮ ದೇಶ ನಡೆದ ಅದೆಲ್ಲ ನಿಮಗೆ ಗೊತ್ತೈತಿ. ಆದ್ದರಿಂದ ಅವ್ರನ್ನ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇರ್ತಾರೆ. ಅವ್ರು ಏನು ಹೇಳ್ತಾರೆ DPSP ಬಗ್ಗೆ? ಇದು ಕ್ವಶನ್ ಆಗಿದೆ ಸ್ನೇಹಿತರ. PCPSI, KS ಅಂತ ಪ್ರಮುಖವಾದ ಪರೀಕ್ಷೆಗಳಲ್ಲಿ ಕ್ವಶನ್ ಆಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾರೆ,
ಈ ತತ್ವಗಳು ಅಂದರೆ DPSP ಈ ತತ್ವಗಳು ಸರ್ಕಾರ ಹೇಗೆ ಕಾರ್ಯಪ್ರವೃತ್ತವಾಗಬೇಕು, ಒಂದು ಸರ್ಕಾರ ಐತಿ ಅದು ಹೇಗೆ ಕಾರ್ಯಪ್ರವೃತ್ತ ಆಗಬೇಕು ಎಂಬುದರ ಮಾರ್ಗಸೂಚಿಗಳು ಎಂದು ಅಭಿಪ್ರಾಯ ಪಡ್ತಾರೆ. ಯಾರಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರು. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಕ್ಲಿಯರ್ ಆಗಿದೆ ಅನ್ಕೋತೀನಿ ರೀ. ಏನೋ ಕ್ಲಿಯರ್ ಆಗ್ಲಿಕ್ಕಂದ್ರೆ ಕಮೆಂಟ್ ಹಾಕ್ರಿ. ಮತ್ತೊಮ್ಮೆ ಕ್ಲಾಸ್ ಅನ್ಕ ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಮರಳಿ ನೋಡ್ರಿ, ವಾಟ್ನಲ್ಲಿ ಜಾಬ್ ಹಿಡ್ಕೊಡ್ರಿ. ಸ್ಕ್ರೀನ್ಶಾಟ್ ತಗೊಳ್ಳೋರಿದ್ರೆ ಸ್ಕ್ರೀನ್ಶಾಟ್ ತಗೊಳ್ರಿ, ಇಲ್ಲ PDF ಸೆಂಡ್ ಮಾಡ್ತೀವಿ, PDF ಆದ್ರೂ ನೋಡ್ಕೊಳ್ರಿ. ನೆಕ್ಸ್ಟ್ ಮತ್ತೆ ನೋಡೋಣ ಸ್ನೇಹಿತರೆ, ಸಂವಿಧಾನದ ಪ್ರಸ್ತಾವನೆಯಲ್ಲಿ ವ್ಯಕ್ತವಾಗಿರೋ ಸಂವಿಧಾನ ಪ್ರಸ್ತಾವನೆ ಬರ್ತದೆ, ದಟ್ ಇಸ್ ಪ್ರಿಹಂಬಲ್. ಇಲ್ಲೊಂದು ಕ್ವಶನ್ ಐತಿ, ಸಂವಿಧಾನದ ಪ್ರಸ್ತಾವನೆ ಕೇವಲ ಒಂದು ಬಾರಿ ತಿದ್ದುಪಡಿಯಾಗಿದೆ. ಇದು ಕ್ವಶನ್ ಆಗಿದೆ ಭಾಳ ಸರ್. ಯಾಕೆ ಇಲ್ಲಿ ಬರೆದು ಹೇಳಾಕತ್ತೀನಿ, DPSP ಒಳಗೆ ಅಂತ ಕೇಳಿ ಕ್ವಶನ್ ಆಗಿದೆ ಅಂತ ಹೇಳಾಕತ್ತೀನಿ. ಸಂವಿಧಾನ ಪ್ರಸ್ತಾವನೆ ಕೇವಲ ಒಂದು ಬಾರಿ. ಆ ಸಂವಿಧಾನ ಪ್ರಸ್ತಾವನೆಯಲ್ಲಿ ಕೆಲವು ವರ್ಗಗಳದ್ದು ಯಾವ, ಸಾಮಾಜಿಕ ಐತಿ, ಆರ್ಥಿಕ ಐತಿ, ರಾಜಕೀಯ. ಸಾಮಾಜಿಕ ನ್ಯಾಯ ಆಗಿರ್ಬೋದು, ಆರ್ಥಿಕ ನ್ಯಾಯ ಆಗಿರ್ಬೋದು, ರಾಜಕೀಯ ನ್ಯಾಯ ಆಗಿರ್ಬೋದು, ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ, ರಾಷ್ಟ್ರೀಯ ಭಾವೈಕ್ಯತೆ, ಸಮಗ್ರತೆ ಮುಂತಾದ ಉದ್ದೇಶಗಳನ್ನು ಸಾಧಿಸಲು ಈ ತತ್ವಗಳು ನೆರವಾಗುತ್ತವೆ. ನೋಡ್ರಿ ಎಷ್ಟು ಚಂದ ಐತೆ ನೋಡ್ರಿ. ನಮ್ಮ ಸಂವಿಧಾನದ ಪ್ರಿಯಾಂಬಲ್ ಐತಿರಲ್ಲ, ಕೆಲವೊಬ್ರು ಕೈಗನ್ನಡಿ ಅಂತ ಕರೀತಾರೆ, ಕೆಲವೊಬ್ರು ಜಾತಕ ಅಂತ ಕರೀತಾರೆ. ಆ ಸಂವಿಧಾನದಾಗ ಏನದ ಕೆಲವು ವರ್ಡ್ಗಳು, ಏನೇನು ವರ್ಡ್ಗಳದಾವ, ಸಾಮಾಜಿಕ ನ್ಯಾಯ, ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಕೊಡಿಸ್ತೀವಿ, ಎಲ್ಲರಿಗೂ ರಾಜಕೀಯ ನ್ಯಾಯವನ್ನು ಕೊಡ್ತೀವಿ, ಎಲ್ಲರೂ ಆರ್ಥಿಕ ನ್ಯಾಯ ಕೊಡ್ತೀವಿ, ಎಲ್ಲರೂ ಸ್ವತಂತ್ರವಾಗಿ ಸಮಾನತೆಯಿಂದ 14ನೇ ವಿಧಿ ಸಮಾನತೆ ಹೇಳ್ತಿದ್ರಿ, ನೋಟ್ ಮಾಡಿಟ್ಟು ಸಮಾನತೆಯನ್ನು, ಈ ಎಲ್ಲ ಅಂಶಗಳು ಏನು ನಮ್ಮ ಪ್ರಿಯಾಂಬಲ್ ಅಥವಾ ನಮ್ಮ ಸಂವಿಧಾನದ ಪೂರ್ವಪೀಠಿಕೆ ಅಲ್ಲಿದಾವೆ ನೋಡ್ರಿ. ಅಲ್ಲಿ ಏನು ಆ ಶಬ್ದಗಳನ್ನು ಕೊಟ್ಟಿದ್ದಾರ, ಸಮಾನತೆ ಆಗಿರ್ಬೋದು, ಆರ್ಥಿಕತೆ ಆಗಿರ್ಬೋದು, ಸಾಮಾಜಿಕ ನ್ಯಾಯ ಆಗಿರ್ಬೋದು, ಸ್ವಾತಂತ್ರ್ಯ ಆಗಿರ್ಬೋದು, ಈ ಎಲ್ಲ ಪದಗಳ ಉದ್ದೇಶಗಳನ್ನು ಸಾಧಿಸಲು ಈ ತತ್ವಗಳು ನೆರವುತ್ತೆ. ಈ ತತ್ವಗಳು ಮೀನ್ಸ್ DPSP ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳು ನೆರವಾಗುತ್ತವೆ. ರಾಜ್ಯ ನಿರ್ದೇಶಕ ತತ್ವಗಳು ಆರ್ಥಿಕ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ, ಕಲ್ಯಾಣ ರಾಜ್ಯ ಮತ್ತು ಸಮಾಜವಾದ ಇವುಗಳು ಅನುಷ್ಠಾನಗೊಳಿಸುವ ಉದ್ದೇಶ ಹೊಂದಿವೆ. ನೋಡ್ರಿ, ಇತ್ತೀಚಿನ ದಿನಗಳಲ್ಲಿ ಯಾವುದೇ ಗೌರ್ಮೆಂಟ್ ಬಂದರೂ ಕಲ್ಯಾಣ ರಾಜ್ಯವನ್ನು ಮಾಡಬೇಕು, ಸುಖಿ ರಾಜ್ಯವನ್ನು ಮಾಡಬೇಕು ಅಂತ ಏನು ಅನ್ಕೊಳತ್ತದಲ್ಲ, ಅದು ಎಲ್ಲಿ DPSP ಒಳಗೆ ಬರ್ತದೆ. DPSP ಏನು ಹೇಳ್ತದೆ ನೋಡ್ರಿ, ರಾಜ್ಯ ನಿರ್ದೇಶಕ ತತ್ವಗಳು ಆರ್ಥಿಕ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ, ಕಲ್ಯಾಣ ರಾಜ್ಯ ಅಥವಾ ಸುಖಿ ರಾಜ್ಯ ಅಥವಾ ಸಮಾಜವಾದ ಇವುಗಳನ್ನು ಅನುಷ್ಠಾನಗೊಳಿಸುವ ಉದ್ದೇಶವನ್ನು ಹೊಂದಿದೆ ಅಂತ ಯಾವ್ದು ಹೇಳ್ತದೆ, DPSP ಹೇಳ್ತದೆ. ಎಷ್ಟು ಏನು ಇಂಪಾರ್ಟೆಂಟ್ ಅಲ್ಲ, ಬಟ್ ನಿಮಗೆ ಏನು ಕ್ವಶನ್ ಆಗ್ತದೆ, ಇದು ಪ್ರಿಯಾಂಬಲ್ ಮೇಲೆ ಆಗ್ತದೆ ಅಥವಾ ಪೀಠಿಕೆ ಮೇಲೂ ಆಗ್ತದೆ ಗೊತ್ತಿಲ್ಲ, ಅಂದ್ರೆ ಪೂರ್ವ ಪೀಠಿಕೆ ಅಂತ ಅಥವಾ DPSP ಮೇಲೂ ಆಕತಿ ಗೊತ್ತಿಲ್ಲ ರೀ. ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಈ ಶಬ್ದಗಳು ಇವೆ ಅಥವಾ ಈ ಶಬ್ದಗಳು ಇಲ್ಲ, ಈ ಕೆಳಗಿನ ಯಾವ ಶಬ್ದಗಳು ಇವೆ ಅಥವಾ ಇಲ್ಲ ಅಂತ ಕ್ವಶನ್ ಆಗ್ತದೆ. ಸಾಮಾಜಿಕ ನ್ಯಾಯ, ಆರ್ಥಿಕ, ರಾಜಕೀಯ, ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ, ರಾಷ್ಟ್ರೀಯತೆ, ಇಷ್ಟು ಶಬ್ದಗಳದಾವ, ಇದನ್ನು ನೋಡ್ಕೊಡ್ರಿ. ಮತ್ತೊಂದು ರಾಜ್ಯ ನಿರ್ದೇಶಕ ತತ್ವಗಳು ಈ ಕೆಳಗಿನ ಉದ್ದೇಶಗಳನ್ನು ಹೊಂದಿದೆ ಅಂತ ಕೊಡ್ತದ. ಒಂದು, ಕಲ್ಯಾಣ ರಾಜ್ಯವನ್ನು ಮಾಡಲು, ಪ್ರಜಾಪ್ರಭುತ್ವ ರಾಜ್ಯವನ್ನು ಮಾಡಲು, ಸಮಾಜವಾದವನ್ನು ಮಾಡಲು ಪ್ರಮುಖವಾದ ಪಾತ್ರ ಯಾವುದು ವಹಿಸ್ತದೆ ಅಂದ್ರೆ DPSP ಅಥವಾ ರಾಜ್ಯ ನಿರ್ದೇಶಕ ತತ್ವಗಳು ವಹಿಸ್ತದೆ. ನೆಕ್ಸ್ಟ್, ಇನ್ನು ರಾಜ್ಯ ನಿರ್ದೇಶಕ ತತ್ವಗಳನ್ನು ಎಷ್ಟು ಭಾಗಗಳಾಗಿ ಮಾಡಿದ್ದಾರೆ ಅಂತಂದ್ರೆ, ರಾಜ್ಯ ನಿರ್ದೇಶಕ ತತ್ವಗಳನ್ನು ಪ್ರಮುಖವಾಗಿ 3 ಭಾಗಗಳಾಗಿ ಮಾಡಿದ್ದಾರೆ. ಒಂದು ಸಮಾಜವಾದಿ ತತ್ವಗಳು, ಇನ್ನೊಂದು ಗಾಂಧಿ ತತ್ವಗಳು, ಇನ್ನೊಂದು ಉದಾರವಾದಿ ತತ್ವಗಳು. DPSP ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ಅದರಲ್ಲಿ 3 ಭಾಗಗಳಿದಾವೆ. ಒಂದು ಸಮಾಜವಾದಿ ತತ್ವಗಳು, ಇನ್ನೊಂದು ಗಾಂಧಿ ತತ್ವಗಳು, ಇನ್ನೊಂದು ಉದಾರವಾದ ತತ್ವಗಳು. 3 ಭಾಗದವ, ನೆನಪಿಟ್ಟುಕೊಡ್ರಿ. ಸಮಾಜವಾದಿ ತತ್ವಗಳು, ಗಾಂಧಿ ತತ್ವಗಳು, ಉದಾರವಾದಿ ತತ್ವಗಳು. ಒಂದು ನಿಮಿಷ ಸ್ನೇಹಿತರೆ ನೋಡ್ಕೊಳ್ರಿ. ಇನ್ನು ಸಮಾಜವಾದಿ ತತ್ವಗಳು ಏನೇನು ಹೇಳ್ತಾವ, ಸಮಾಜವಾದಿ ತತ್ವಗಳು ಏನು ಹೇಳ್ತಾವೆ, ಈ ತತ್ವಗಳು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಒದಗಿಸುತ್ತದೆ. ಅಲ್ಲಿ ತರಲಿ ಫಸ್ಟ್ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಒದಗಿಸುವುದರ ಮೂಲಕ ಭಾರತವನ್ನು ಒಂದು ಕಲ್ಯಾಣ ರಾಜ್ಯ ಅಥವಾ ಸುಖಿ ರಾಜ್ಯವನ್ನಾಗಿ ಪರಿವರ್ತಿಸುವ ಉದ್ದೇಶ ಹೊಂದಿದೆ. ಅದ ಫಸ್ಟ್ ಬಂದಿದ್ದಲ್ರಿ. DPSP ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಸಮಾಜವಾದಿ ತತ್ವಗಳು ಹೊಂದಿದೆ. ಆ ಸಮಾಜವಾದಿ ತತ್ವಗಳು ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸುವುದರ ಮುಖಾಂತರ ಏನು ಮಾಡ್ತದೆ, ಭಾರತವನ್ನು ಒಂದು ಕಲ್ಯಾಣ ರಾಜ್ಯ ಅಥವಾ ಸುಖಿ ರಾಜ್ಯ ಮಾಡುವ ಉದ್ದೇಶವನ್ನು ಯಾವುದು ಹೊಂದಿದ್ದೀರಿ, ನಮ್ಮ DPSPಗಳು ಹೊಂದಿದ. ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯಗಳು ಅಸ್ತಿತ್ವದಲ್ಲಿರುವ ಸಾಮಾಜಿಕ ವ್ಯವಸ್ಥೆಯನ್ನು ನಿರ್ಮಿಸುವುದರ ಮೂಲಕ ಜನರ ಕಲ್ಯಾಣವನ್ನು ಪ್ರೋತ್ಸಾಹಿಸುತ್ತದೆ. ಸಾಮಾಜಿಕ,
ಆರ್ಥಿಕ ಮತ್ತು ರಾಜಕೀಯ ನ್ಯಾಯಗಳು ಅಸ್ತಿತ್ವದಲ್ಲಿರುವ ಸಾಮಾಜಿಕ ವ್ಯವಸ್ಥೆಯನ್ನು ನಿರ್ಮಿಸುವುದರ ಮೂಲಕ ಜನರ ಕಲ್ಯಾಣವನ್ನು ಪ್ರೋತ್ಸಾಹಿಸುವುದು ಮತ್ತು ಆದಾಯ, ಸ್ಥಾನಮಾನ, ಸೌಲಭ್ಯಗಳು ಮತ್ತು ಅವಕಾಶಗಳನ್ನು ಕಂಡುಬರುವ ಅಸಮಾನತೆಯನ್ನು ಕಡಿಮೆ ಮಾಡುವುದು 38ನೇ ವಿಧಿ ಪ್ರಕಾರ ಇದೆ. ಇದು ಸಹ ಇಂಪಾರ್ಟೆಂಟ್ ಆಗ್ತದೆ, ಹೌದಲ್ರಿ? 38ನೇ ವಿಧಿ ಪ್ರಕಾರ ಏನಾಗ್ತದ, ಆಮೇಲೆ ಅಸಮಾನತೆ, ಬಡತನ ಐತಿ, ನಿರುದ್ಯೋಗ ಐತಿ, ಇದನ್ನೆಲ್ಲ ಕಡಿಮೆ ಮಾಡಕ್ಕೆ ಯಾವ್ದು ಮಾಡ್ತದ ನಮ್ಮ DPSP ಸಂಸ್ಥೆ. ಎಷ್ಟನೇ ವಿಧಿ ಪ್ರಕಾರ ಅಂತಂದ್ರೆ 38ನೇ ವಿಧಿಯ ಪ್ರಕಾರ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಆದಾಯ, ಸ್ಥಾನಮಾನ, ಸೌಲಭ್ಯಗಳು ಮತ್ತು ಅವಕಾಶಗಳಲ್ಲಿ ನೋಡ್ಕೊಳ್ರಿ. ಆದಾಯ, ಒಂದು ನಿಮಿಷ ನೋಡ್ಕೊಳ್ರಿ. ಆದಾಯ, ಸ್ಥಾನಮಾನ, ಸೌಲಭ್ಯಗಳು ಮತ್ತು ಅವಕಾಶಗಳಲ್ಲಿ ಕಂಡುಬರುವ ಅಸಮಾನತೆಯನ್ನು ಕಡಿಮೆ ಮಾಡುವುದು. ಈ ತತ್ವವನ್ನು 1978 ನಾನು ನಿನ್ನೆ ಹೇಳಿದ್ದೀನಿ ರೀ, 42ನೇ ತಿದ್ದುಪಡಿ, 44ನೇ ತಿದ್ದುಪಡಿ ಇಂಪಾರ್ಟೆಂಟ್ ಆಗ್ತಾವಂತ ನೋಡ್ಕೊಳ್ರಿ. ಆದಾಯ, ಸ್ಥಾನಮಾನ, ಸೌಲಭ್ಯಗಳು ಮತ್ತು ಅವಕಾಶಗಳಲ್ಲಿ ಕಂಡುಬರುವ ಅಸಮಾನತೆಯನ್ನು ಕಡಿಮೆ ಮಾಡುವುದು 1978ರಲ್ಲಿ 44ನೇ ತಿದ್ದುಪಡಿ ಮೂಲಕ 4A ಭಾಗಕ್ಕೆ ಸೇರ್ಪಡೆ ಮಾಡಿದ್ದಾರೆ. ಇಷ್ಟ ಮಾಹಿತಿ ಐತ್ರಿ ಯಾವುದ್ರ ಬಗ್ಗೆ ಅಂದ್ರೆ DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಬಗ್ಗೆ. ಇದು ಇಷ್ಟ DPSP ಮುಗಿದಿಲ್ರಿ. DPSP ಪಾರ್ಟ್ 2 ವಿಡಿಯೋ ಮಾಡಿ ಹಾಕೇನ್ರಿ, ನಾಳೆ ಅಥವಾ ನಾಡದಲ್ಲಿ ವಿಡಿಯೋ ಬರ್ತದೆ. ಚೆಂದಾಗಿ ಓದ್ರಿ, ಚೆಂದಾಗಿ ನೋಟ್ಸ್ ಮಾಡ್ಕೊಳ್ರಿ, ಜಾಬ್ ಹಿಡ್ಕೊಂಡು ಆರಾಮಿರಿ. ಮತ್ತು ನೆಕ್ಸ್ಟ್ ಬಟಾಗನ ಸ್ನೇಹಿತರೆ, ಅಲ್ಲಿವರೆಗೂ ಎಲ್ಲರೂ ಬಾಯ್.